ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹ್ಮದ್ ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂಥ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನು ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂಥ ಪ್ರಯತ್ನಕ್ಕೆ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂಥ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಮುಂದೆ ಹೇಗೆ ಸರ್? ಈಗ ಒಂದು ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ, ಜಗಜೀವನ್ ರಾಮ್ ಅವರ ಪ್ರತಿಮೆ ಸ್ಥಾಪನೆ ಜೊತೆಗೆ ಆಗಿರುವಂಥ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆಯಲ್ಲಿ ಒಂದು ದೊಡ್ಡ ಹೋರಾಟದ ರೂಪುರೇಷೆಗಳಾಗುತ್ತೆ ಅಂತ. ಹೇಗೆ ಅವೆಲ್ಲ ಏನು ಸಮಸ್ಯೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೇಳ್ತಾ ಇರುತ್ತೆ ಸರ್ವ ಜನಾಂಗದ ತೋಟ ಅಂತ ಹೇಳಿ. ಬಹಳ ದೊಡ್ಡದಾಗಿ ಸಮಭಾವ, ನಾವೆಲ್ಲರನ್ನೂ ಸಮಾನವಾಗಿ ನೋಡ್ತೀವಿ. ಸ್ವಾಮಿ ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಬನ್ನಿ, ಇಲ್ಲಿ ಚಾಮರಾಜಪೇಟೆಯ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ರಾಮ್ ನಗರ ಆ ಮೂರ್ತಿಯನ್ನು ಕೂಡ್ಸಕ್ಕೆ ಬಿಡ್ತಾ ಇಲ್ಲ. ಕಳೆದ 5 ವರ್ಷ ಆಯಿತು ಆ ಮೂರ್ತಿಯ ಸಿದ್ಧಾಗಿ, ಇನ್ನೂವರೆಗೆ ಕೂಡ್ಸಕ್ಕೆ ಕೊಡ್ತಾ ಇಲ್ಲ. ಅಂದರೆ ದಲಿತರ ಬಗ್ಗೆ ನಿಮ್ಗೆ ಇರುವಂಥ ಕಾಳಜಿ ಅಂತನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ನಾವು ಅದನ್ನು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಿಶ್ಚಿತವಾಗಿ ಮಾಡೋರು ನೀವು ದಲಿತ ವಿರೋಧಿಗಳೇ ಅಂತನ್ನುವಂಥದ್ದು ಸಿದ್ಧ ಮಾಡಿ ತೋರಿಸ್ತೀವಿ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ನೂರಾರು ಕಸಾಯಿಖಾನೆಗಳು ಇದ್ದಾವೆ, ಬೀಫ್ ಅಂಗಡಿಗಳಿದ್ದಾವೆ, ಎಲ್ಲವನ್ನೂ ಮುಚ್ತೇವೆ ನಾವು. ಕಸಾಯಿಖಾನೆಗಳನ್ನು ಮುಚ್ತೇವೆ, ಬೀಫ್ ಅಂಗಡಿಗಳನ್ನು ಮುಚ್ತೇವೆ. ಕರ್ನಾಟಕದಲ್ಲಿ ಕಾನೂನು ಇದ್ದಾಗಲೂ ಕೂಡ ನೇರವಾಗಿ ಬೀಫನ್ನು ಮಾರಾಟ ಮಾಡುವಂಥ ಈ ಕೃತ್ಯವನ್ನು 100ಕ್ಕೆ 100 ನಿಲ್ಲಿಸ್ತೀವಿ ಅಂತನ್ನುವಂಥದ್ದು ಸಂತಾನ. ಈ ಮೂರ್ತಿ ಪ್ರತಿಷ್ಠಾಪನಾ ದೃಷ್ಟಿಯಿಂದ ಮುಂದಿನ ನಮ್ಮೆಲ್ಲ ಪ್ರಮುಖರು ಸೇರಿಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ. ಅಕ್ಕಪಕ್ಕದಲ್ಲಿ ಮನೆಗಳಿಗೆ ಹೋಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಭಯದ ವಾತಾವರಣದಲ್ಲಿದ್ದಾಳೆ. ಇವತ್ತು ನಾವು ಕರ್ಕೊಂಡು ಬಂದಿದ್ದೀವಿ, ತೋರಿಸ್ತಾ ಇದ್ದೀವಿ. ಜಮೀರ್ ಅಹ್ಮದ್ ಇದು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿ ಆಟ ನಡೆಯುವುದಿಲ್ಲ. ಅಲ್ಲಿ ಇರುವಂಥ ಏನೇನು ಹಿಂದೂ ವಿರೋಧಿ ಚಟುವಟಿಕೆ ನಡೀತಾ ಇದ್ದಾವೆ ಅದನ್ನು ನಾವು ನಿಲ್ಲಿಸ್ತೀವಿ ಮತ್ತು ಒಂದು ಹಿಂದೂ ಇಸ್ಲಾಮೀಕರಣ ಮಾಡುವಂಥ ಪ್ರಯತ್ನಕ್ಕೆ ನಿಶ್ಚಿತವಾಗಿ ನಾವು ಅಡ್ಡಗಾಲು ಹಾಕಿ ಅದನ್ನು ಹಿಂದೂಸ್ತಾನದಲ್ಲೇ ಉಳಿಸುವಂಥ ಕಾರ್ಯವನ್ನು ಮಾಡ್ತೀವಿ ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ. ಮುಂದೆ ಹೇಗೆ ಸರ್? ಈಗ ಒಂದು ವಿಚಾರವನ್ನು ಬಹಳ ಕ್ಲಿಯರ್ ಆಗಿ ಹೇಳಿದ್ರಿ, ಜಗಜೀವನ್ ರಾಮ್ ಅವರ ಪ್ರತಿಮೆ ಸ್ಥಾಪನೆ ಜೊತೆಗೆ ಆಗಿರುವಂಥ ಅನ್ಯಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಾಮರಾಜಪೇಟೆಯಲ್ಲಿ ಒಂದು ದೊಡ್ಡ ಹೋರಾಟದ ರೂಪುರೇಷೆಗಳಾಗುತ್ತೆ ಅಂತ. ಹೇಗೆ ಅವೆಲ್ಲ ಏನು ಸಮಸ್ಯೆ? ನೋಡಿ, ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೇಳ್ತಾ ಇರುತ್ತೆ ಸರ್ವ ಜನಾಂಗದ ತೋಟ ಅಂತ ಹೇಳಿ. ಬಹಳ ದೊಡ್ಡದಾಗಿ ಸಮಭಾವ, ನಾವೆಲ್ಲರನ್ನೂ ಸಮಾನವಾಗಿ ನೋಡ್ತೀವಿ. ಸ್ವಾಮಿ ಕಾಂಗ್ರೆಸ್ನವರೇ, ಕಾಂಗ್ರೆಸ್ಸಿನ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಬನ್ನಿ, ಇಲ್ಲಿ ಚಾಮರಾಜಪೇಟೆಯ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ರಾಮ್ ನಗರ ಆ ಮೂರ್ತಿಯನ್ನು ಕೂಡ್ಸಕ್ಕೆ ಬಿಡ್ತಾ ಇಲ್ಲ. ಕಳೆದ 5 ವರ್ಷ ಆಯಿತು ಆ ಮೂರ್ತಿಯ ಸಿದ್ಧಾಗಿ, ಇನ್ನೂವರೆಗೆ ಕೂಡ್ಸಕ್ಕೆ ಕೊಡ್ತಾ ಇಲ್ಲ. ಅಂದರೆ ದಲಿತರ ಬಗ್ಗೆ ನಿಮ್ಗೆ ಇರುವಂಥ ಕಾಳಜಿ ಅಂತನ್ನುವಂಥದ್ದು ಇಲ್ಲೇ ಗೊತ್ತಾಗುತ್ತೆ. ನಾವು ಅದನ್ನು ಮೂರ್ತಿಯ ಪ್ರತಿಷ್ಠಾಪನೆಯನ್ನು ನಿಶ್ಚಿತವಾಗಿ ಮಾಡೋರು ನೀವು ದಲಿತ ವಿರೋಧಿಗಳೇ ಅಂತನ್ನುವಂಥದ್ದು ಸಿದ್ಧ ಮಾಡಿ ತೋರಿಸ್ತೀವಿ. ಅಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಅಲ್ಲಿ ನೂರಾರು ಕಸಾಯಿಖಾನೆಗಳು ಇದ್ದಾವೆ, ಬೀಫ್ ಅಂಗಡಿಗಳಿದ್ದಾವೆ, ಎಲ್ಲವನ್ನೂ ಮುಚ್ತೇವೆ ನಾವು. ಕಸಾಯಿಖಾನೆಗಳನ್ನು ಮುಚ್ತೇವೆ, ಬೀಫ್ ಅಂಗಡಿಗಳನ್ನು ಮುಚ್ತೇವೆ. ಕರ್ನಾಟಕದಲ್ಲಿ ಕಾನೂನು ಇದ್ದಾಗಲೂ ಕೂಡ ನೇರವಾಗಿ ಬೀಫನ್ನು ಮಾರಾಟ ಮಾಡುವಂಥ ಈ ಕೃತ್ಯವನ್ನು 100ಕ್ಕೆ 100 ನಿಲ್ಲಿಸ್ತೀವಿ ಅಂತನ್ನುವಂಥದ್ದು ಸಂತಾನ. ಈ ಮೂರ್ತಿ ಪ್ರತಿಷ್ಠಾಪನಾ ದೃಷ್ಟಿಯಿಂದ ಮುಂದಿನ ನಮ್ಮೆಲ್ಲ ಪ್ರಮುಖರು ಸೇರಿಕೊಂಡು ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ.